ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಆತನನ್ನ ಹಿಡಿಯೋದಕ್ಕೆ ಯಾವ ಸರ್ಕಾರಗಳಿಗೂ ಆಗ್ತಾ ಇಲ್ಲ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ವಿಚಾರ ಇನ್ನೊಂದಿದೆಯಾ ಅಂತ. ಹೆಣ್ಣು ಮಕ್ಕಳ ಮಾನ ಹರಾಜಾಗ್ತಾ ಇರುವಂತ ಇಂಥ ವಿಡಿಯೋಗಳನ್ನ ತಗ್ಸೋದು ನಿಮ್ಗೆ ಗೊತ್ತಿಲ್ವಾ? ಆ ಕೋತಿ ಮಾಡಿರೋದು ಒಂದ್ ಕಡೆ ಅಂದ್ರೆ ಇನ್ನು ಬಹಳಷ್ಟು ಕೋತಿಗಳ ಗಾಯನ ಕೆರೆದು 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 ದೊಡ್ಡ ಹುಣ್ಣು ಮಾಡ್ತಾ ಇದಾವಲ್ಲ. ಇವ ಸಂಸದ ಆಗಿ 10 ವರ್ಷ ಬರೀ ಇದನ್ನೇ ಮಾಡ್ಯಾನಂತ ಅನ್ಸುತ್ತೆ. ಇವ್ ಕೆಲಸ ಕಾರ್ಯ ಬಿಟ್ಟು ಇದನ್ನೇ ಮಾಡ್ಯಾನಂತ ಅನ್ಸುತ್ತೆ. ಹೆಣ್ಮಕ್ಳ ಶಾಪ ನಿಮ್ಮನ್ನ ಸುಟ್ಟು ಹಾಕುತ್ತಷ್ಟೇ. ಅವ ನೋಡ್ರಿ ಇಷ್ಟು ದಿನ ಇತ್ತು ಅವನ ಕರ್ಮ, ಒಂದ್ ಸರಿ ನುಗ್ಗುತ್ತು ನೋಡಿ ಅವ ದೇಶ ಬಿಟ್ಟು ಪರಾರಿ ಆದವ. ಹೆಣ್ಮಕ್ಳನ್ನ ಯಾವನ ಹಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಬಳಸ್ಕೊಳ್ತಾನ ಅವನ ನಡುಬೀದಿಯಲ್ಲಿ ನೇತಾಕ್ತಾರೆ. ನೀವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ, ಯಾರು ವಿಡಿಯೋ ಮಾಡಿದಾನೆ ಯಾರು ವಿಡಿಯೋನ ಹೊರಗಡೆ ಬಿಟ್ಟಿದ್ದಾರೆ ಇಬ್ಬರನ್ನೂ ನೇತಾಕಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, ನಾನು ನನ್ನ ಊರು ಗಣೇಶ್ ಗುಡಿ ಪಕ್ಕದ ಇದ್ದೇನೆ. ದಾಂಡೇಲಿ ನಗರಸಭೆಯ ಬಿಲ್ಡಿಂಗ್ ಕೂಡ ತಮಗೆ ಕಾಣ್ತಾ ಇದೆ. ಯಾಕಿದ್ದೇನೆ ಅಂದರೆ ತಮಗೆ ಗೊತ್ತಿದೆ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕ್ಷೇತ್ರ ಪರಿಚಯ ಸೇರಿದಂತೆ ಇಲ್ಲಿಯ ಮತದಾರರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಮಧ್ಯೆ ರಾಜ್ಯಾದ್ಯಂತ ಅತಿ ಹೆಚ್ಚು ಸದ್ದು ಮತ್ತು ಸುದ್ದಿ ಆಗ್ತಾ ಇರುವಂತಹ ಏಕೈಕ ವಿಚಾರ ಅದು ಕಾಮ ಪಿಶಾಚಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಎಸ್, ಹೆಣ್ಣುಮಕ್ಕಳನ್ನ ಆಟದ ವಸ್ತುಗಳಂತೆ ಆಟ ಆಡಿ ಬೀಸಾಕೋದಲ್ಲದೆ ಅವರ ನಗ್ನ ಚಿತ್ರಗಳನ್ನು ಮೊಬೈಲ್ನಲ್ಲಿ ಸೆರೆ ಮಾಡಿ ಅದನ್ನು ಪ್ರತಿದಿನ ಆಸ್ವಾದಿಸುತ್ತಾ ಇದ್ದಂತಹ ಕಾಮ ಪಿಶಾಚಿ. ಇಂತಹ ಪಿಶಾಚಿಯನ್ನು ಯಾರು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಎಂತೆಂಥ ಕ್ರಿಮಿನಲ್ಗಳನ್ನು, ಎಂತೆಂಥ ರೇಪಿಸ್ಟ್ಗಳನ್ನು ನೋಡಿದ್ದೀವಿ. ಆದರೆ ಒಬ್ಬ ಸಂಸದ ಈ ಲೆವೆಲ್ಗೆ ಹೆಣ್ಮಕ್ಳ ಮಾನ ಪ್ರಾಣ ಹಾನಿ ಮಾಡಿದ್ದಾನೆ ಮತ್ತು ಆತನನ್ನು ಹಿಡಿಯೋದಕ್ಕೆ ಯಾವ ಸರ್ಕಾರಗಳಿಗೂ ಆಗ್ತಾ ಇಲ್ಲ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ವಿಚಾರ ಇನ್ನೊಂದಿದೆಯಾ ಅಂತ. ಅದೇ ಒಬ್ಬ ನಾರ್ಮಲ್ ಪಬ್ಲಿಕ್, ಒಬ್ಬ ಜನಸಾಮಾನ್ಯ ಇಂಥ ಕೆಲಸ ಮಾಡಿಬಿಟ್ಟಿದ್ರೆ ಆತನನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಕಲ್ಲು ಹೊಡಿತಿದ್ರು. ಅಷ್ಟೇ ಅಲ್ಲ, ಆತನ ಮನೆಗೆ ಕಲ್ಲು ಹೊಡಿತಿದ್ರು, ಇಲ್ದಿದ್ರೆ ಬುಲ್ಡೋಸರು ನುಗ್ಗಿಸ್ಬಿಡ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಹಿಂದಿರಲ್ಲ, ಮುಂದಿರಲ್ಲ, ಹೇಳೋರ್ಗಿರಲ್ಲ, ಕೇಳೋರಿರಲ್ಲ. ಆದ್ರೆ ಈತ ಒಬ್ಬ ಸಂಸದ ಅಲ್ಲರಿ. ಈತ ಕಳೆದ ಎಷ್ಟು ವರ್ಷಗಳಿಂದ ಇಂಥ ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ ಗೊತ್ತಿಲ್ಲ. ಸುಮಾರು 2000ಕ್ಕಿಂತ ಹೆಚ್ಚು, ಹತ್ತತ್ರ 3000 ವಿಡಿಯೋಗಳಿದಾವೆ ಅಂತಂದ್ರೆ ಇವನ ಕಾಮತೃಷೆಗೆ ಅದೆಷ್ಟು ಹೆಣ್ಮಕ್ಳು ಬಲಿಯಾಗಿದ್ದಾರೆ ರೀ. ಏನ್ ಕತೆ ಅಂತೀರಾ? ಅವರ ಮನೆಯ ಸುತ್ತಮುತ್ತ ಓಡಾಡಕ್ಕೂ ಕೂಡ ಹೆಣ್ಮಕ್ಳು ಭಯಪಡುವಂತ ವಾತಾವರಣ ನಿರ್ಮಾಣ ಮಾಡಿದ್ದ ಅಂತಂದ್ರೆ ಬಾಬಾ ಅವ್ರ ಮನೆಯಲ್ಲಿರುವಂಥವ್ರು ಅದೆಂಥವ್ರು, ಅವ್ರ ತಂದೆ ತಾಯಿಗಳು ಅವ್ರಿಗೆ ಮೊದಲೇ ಗೊತ್ತಿತ್ತಂತೆ ಈ ವಿಚಾರ. ಗೊತ್ತಿದ್ರೂ ಆತನನ್ನ ಸಂಸದ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಅಂದ್ರೆ ಅಬ್ಬಾ ದೊಡ್ಡ ಹ್ಯಾಟ್ಸ್ ಆಫ್ ಇವ್ರಿಗೆ. ಇಂಥವ್ರು ಇರ್ಬೇಕ್ರಿ ನಮ್ಮ ಸಮಾಜದಲ್ಲಿ. ಕ್ಯಾನ್ಸರ್ ಇದ್ದಂಗೆ ತಿಂತಾ ಇರಬೇಕು ನಮ್ಮನ್ನ, ಇಲ್ದಿದ್ರೆ ನಮ್ಮಂಥವ್ರಿಗೆ ಬುದ್ಧಿ ಬರಲ್ಲ ನೋಡಿ. ಯಾಕೆ ಹೇಳಿ? ನಾವು ಇಂಥವ್ರನ್ನ ತಲೆ ಮೇಲೆ ಹೊತ್ತಿಸ್ಕೊಂಡು ತಿರುಗ್ತೀವಿ, ಇವ್ರಿಗೆ ಓಟ್ ಹಾಕಿ ಇವರೇ ನಮ್ಮ ಜನಪ್ರತಿನಿಧಿಗಳು ಅಂತ ಇವ್ರಿಗೆ ಜೈಕಾರ ಹಾಕ್ತೀವಿ, ಅವ್ರನ್ನ ಡೆಲ್ಲಿಗೆ ಕಳಿಸ್ಕೊಡ್ತೀವಿ. ಡೆಲ್ಲಿಗೆ ಹೋದವ್ರು ಏನು ಮಾಡಿದ್ದಾರೆ ಅಂದರೆ ಈ ರೀತಿಯಾದಂಥ ಕಾಮದ ಚಟ ತೀರಿಸ್ಕೊಳ್ಳೋದಕ್ಕೆ ಹೆಣ್ಮಕ್ಳನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಬಟ್ ಅದಲ್ಲ ವಿಚಾರ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಈತನಿಗೆ ಯಾವ ರೀತಿ ಮಂಗಳಾರತಿ ಎತ್ತಬೇಕೋ ಆ ರೀತಿ ಜನ ಮಂಗಳಾರತಿ ಎತ್ತುತ್ತಾ ಇದ್ದಾರೆ. ಆದರೆ ಈಗಿರುವಂಥ ವಿಚಾರ ಏನು ಅಂತಂದರೆ, ಇಂತಹ ವಿಚಾರದಲ್ಲೂ ನಮ್ಮ ರಾಜಕಾರಣಿಗಳು ರಾಜಕೀಯ ಮಾಡ್ತಾರಲ್ಲ ರೀ. ಹೆಣ್ಣುಮಕ್ಕಳ ಜೀವನವನ್ನು ಹಾಳು ಮಾಡಿದಂತಹ ಒಬ್ಬ ಕಾಮ ಪಿಶಾಚಿ, ಒಬ್ಬ ರಾಕ್ಷಸನ ಪರವಾಗಿ ವಿರುದ್ಧವಾಗಿ ಅಥವಾ ಈ ವಿಚಾರವನ್ನು ತಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ದೊಡ್ಡ ದೊಡ್ಡ ನಾಯಕರುಗಳಂತಂದರೆ ಇದಕ್ಕಿಂತ ನಾಚಿಕೆಗೇಡಿನ ಅಸಹ್ಯವಾದ ವಿಚಾರ ಮತ್ತೊಂದಿದೆಯಾ ಅಂತ. ಆತನನ್ನು ಹಿಡಿಯೋದಕ್ಕೆ ನಮ್ಮ ಕರ್ನಾಟಕ ಪೊಲೀಸರಿಗೂ ಆಗ್ತಾ ಇಲ್ಲ ಮತ್ತು ದೇಶದ ಪ್ರಧಾನಿಗಳಿಗೂ ಆಗ್ತಾ ಇಲ್ಲ ಅಂತಂದರೆ ನನಗಂತೂ ಭಾರಿ ಆಶ್ಚರ್ಯ ಆಗುತ್ತಪ್ಪ. ಈ ಘಟನೆ ಆದಮೇಲೆ ಆತನನ್ನು ಓಡೋಗಕ್ಕೆ ಬಿಡೋದಂತೆ, ಆತ ಜರ್ಮನಿಗೆ ಹೋಗಿ ಕೂತ್ಕೊಳ್ಳೋದಂತೆ, ಇವ್ರು ನೋಟಿಸ್ ಕೊಡೋದಂತೆ, ಇವತ್ತೇ ಬನ್ನಿ ಅನ್ನೋದಂತೆ, ನಾಳೆನೇ ಬನ್ನಿ ಅನ್ನೋದಂತೆ, ಲುಕ್ಔಟ್ ನೋಟಿಸ್ ಹೊರಡಿಸೋದಂತೆ, ಅವ್ರು ಹೇಳೋದಂತೆ ನಾವು ಯಾವುದಕ್ಕೂ ಜಗ್ಗಲ್ಲ, ನಾವು ಯಾವುದಕ್ಕೂ ಬಗ್ಗೋದಿಲ್ಲ, ನಾವು ಹೆಂಗಾದರೂ ಮಾಡಿ ಇದಕ್ಕೆ ಶಿಕ್ಷೆ ಕೊಡ್ತೀವಿ ಅನ್ನೋದಂತೆ. ಇಲ್ಲ, ಇಂಥವೆಲ್ಲ ನಾಟಕಗಳು ಯಾಕೆ ಮಾಡ್ತೀರಾ ಅಂತ. ನೀವೆಲ್ಲರೂ ಒಂದೇ
ಅವ್ರ ಬೆನ್ನು ಇವ್ರು ಕೆರಿತೀರಾ, ಇವ್ರ ಬೆನ್ನು ಅವ್ರು ಕೆರಿತೀರಾ. ಹಿಂಗೆ ಮಾಡಿ 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 ಜನಸಾಮಾನ್ಯರಿಗೆ ಮಂಕು ಬೂದಿ ಎರಚ್ತೀರಾ. ನಮಗೇನು ಅನಿಸುತ್ತೆ, ಇವ್ರು ತುಂಬ ಒಳ್ಳೆಯವರು, ಇವ್ರು ಅಂಥದ್ದೆಲ್ಲ ಮಾಡಲ್ಲ, ಇವ್ರು ತುಂಬ ಒಳ್ಳೆಯವರು, ಇವ್ರು ಅಂಥದ್ದು ಮಾಡಲ್ಲ ಅಂತ ನಾವು ಕಾಂಗ್ರೆಸ್ಸು BJP JDS ಅಂತ ಬೀದಿಯಲ್ಲಿ ಜಗಳಾಡಿ ಬೀದಿಯಲ್ಲಿ ಒಬ್ರಿಗೊಬ್ರು ಬಡ್ದಾಡ್ಕೊಂಡು ಆಮೇಲೆ ಹೋಗಿ ಜೈಲಲ್ಲೋ ಅಲ್ಲೋ ಇಲ್ಲೋ ಜೀವನ ಕಳೀತೀವಿ. ಆದರೆ ಇವ್ರುಗಳು ಮಾತ್ರ ನೀನು ಮಾಡಿರೋ ಕೆಲಸಕ್ಕೆ ನಾನು ಹೊಣೆ, ನಾನು ಮಾಡಿರೋ ಕೆಲಸಕ್ಕೆ ನೀನು ಹೊಣೆ, ನಿನ್ನನ್ನು ನಾನು ಸೇಫ್ ಮಾಡ್ತೀನಿ, ನನ್ನನ್ನು ನೀನು ಸೇಫ್ ಮಾಡು ಅಂತ ಎಲ್ಲರೂ ಸೇಫ್ ಆಗೇ ಇರ್ತಾರೆ. ಒಬ್ಬ ಪ್ರಜ್ವಲ್ ರೇವಣ್ಣ ಅನ್ನನ್ನ ಇಲ್ಲಿಯವರೆಗೆ ಬಂಧಿಸೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಅದೇ ಕೆಲಸ ಒಬ್ಬ ಜನಸಾಮಾನ್ಯ ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಮಾನ್ಯ ಸಿದ್ದರಾಮಯ್ಯನವರೇ ನೀವು ಉತ್ತರ ಕೊಡಿ. ಮಾನ್ಯ ಗೃಹ ಸಚಿವರೇ ಪರಮೇಶ್ವರ್ ಅವರೇ ನೀವು ಉತ್ತರ ಕೊಡಿ. ಬೇಟಿ ಬಚಾವ್ ಬೇಟಿ ಪಡಾವ್ ನಮಸ್ತೆ ಸದಾ ವತ್ಸಲೇ ಅಂತ ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವವನ್ನು ಪ್ರದರ್ಶನ ಮಾಡುವಂತಹ BJP, ಅದರಲ್ಲೂ ಕೂಡ ಅಮಿತ್ ಶಾ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಭಾಳ ಜನ ತಮ್ಮಿಂದ ಉತ್ತರವನ್ನು ಬಯಸ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಬದಲಾಗಿ ರಾಜ್ಯದ ಇಬ್ಬರು ಘಟಾನುಘಟಿ ನಾಯಕರುಗಳು, ಮಾಜಿ CM ಕುಮಾರಸ್ವಾಮಿ ಅವರು ಮತ್ತು ಹಾಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು, ಇವರಿಬ್ಬರು ಈ ವಿಚಾರದಲ್ಲಿ ಕಿತ್ತಾಡ್ತಾ ಇರೋದು ನೋಡಿದರೆ ಇದರಲ್ಲಿರುವಂಥ ಅಸಲಿ ಉದ್ದೇಶ ಏನಿದೆ ಅಂದರೆ, ಒಬ್ಬ ಕಾಮುಕನಿಗೆ ಆಗಬೇಕಾಗಿರುವಂಥ ಶಿಕ್ಷೆಗಿಂತ ಜಾಸ್ತಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದ್ರಲ್ಲೇ ನೀವು ಜೀವನ ಕಳೀತಾ ಇದ್ದೀರಿ. ಕಳೆದ ಒಂದು ವಾರದಿಂದ ನೀವು ಮಾಡ್ತಾ ಇರುವಂಥ ನಾಟಕ ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಒಬ್ಬ ಮಹಾನಾಯಕ ಇದ್ದಾನೆ ಅಂತ. ಈ ಕಡೆ ಇವ್ರು ಹೇಳ್ತಾರೆ ಫಸ್ಟ್ ನಿಮ್ಮ ಫ್ಯಾಮಿಲಿ ನೆಟ್ಟಿಗೆ ಇಟ್ಕೊಳ್ರಿ, ಆಮೇಲೆ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿ ಅಂತ. ಅಂದರೆ ಇದು ಎರಡು ಫ್ಯಾಮಿಲಿಗಳ ನಡುವಿನ ಹೋರಾಟ ಅಲ್ಲ ರೀ, ಇದು ಎರಡು ಫ್ಯಾಮಿಲಿ ಅಥವಾ ಎರಡು ಪಕ್ಷಗಳ ಹಿರಿಯ ನಾಯಕರುಗಳ ನಡುವಿನ ಜಿದ್ದಿ ಅಲ್ಲ. ಇದು 2,000ಕ್ಕೂ ಹೆಚ್ಚು ಹೆಣ್ಣುಮಕ್ಕಳ ಮಾನ ಪ್ರಾಣದ ಪ್ರಶ್ನೆ. ಇವತ್ತು 5-6 ಜನರದ್ದು ವಿಡಿಯೋ ಬಂದಿದೆ, ನಾಳೆ ಅಷ್ಟೂ ಜನರದ್ದು ಲೀಕ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಿಮಗೇನಾದರೂ ಬೈದು, ನಿಮಗೇನಾದರೂ ಅವಹೇಳನ ಮಾಡಿ ಯಾರಾದರೂ ಟ್ವಿಟರ್ನಲ್ಲೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಒಂದು ವಿಡಿಯೋ ಹಾಕಿಸಿದ ತಕ್ಷಣ ಅದನ್ನು ಟ್ವಿಟ್ಟರ್ ಅವ್ರಿಗೆ ಹೇಳಿ, ಇನ್ಸ್ಟಾಗ್ರಾಮ್ ಅವ್ರಿಗೆ ಹೇಳಿ ವಿಡಿಯೋನ ತೆಗ್ಸೋದು ಗೊತ್ತು ನಿಮಗೆ. ನಿಮ್ಮ ವಿರುದ್ಧ ಮಾತಾಡಿದವ್ರಂತ ವಿಡಿಯೋಗಳನ್ನು ತೆಗ್ಸೋದು ಗೊತ್ತು ನಿಮಗೆ, ಡಿಲೀಟ್ ಮಾಡಿಸೋದು ಗೊತ್ತು ನಿಮಗೆ. ಆದರೆ ಹೆಣ್ಣು ಮಕ್ಕಳ ಮಾನ ಹರಾಜಾಗ್ತಾ ಇರುವಂಥ ಇಂಥ ವಿಡಿಯೋಗಳನ್ನು ತೆಗ್ಸೋದು ನಿಮ್ಗೆ ಗೊತ್ತಿಲ್ವಾ? ಅಥವಾ ಏನಿದ್ರ ಉದ್ದೇಶ ಅಂತ? ಸೊ ಒಂದು ಆತ ಅಂತೂ ಕಿಡಿಗೇಡಿ, ಅವನು ದೊಡ್ಡ ಕೋತಿ. ಅದು ಆ ಕೋತಿ ಮಾಡಿರೋದು ಒಂದು ಕಡೆ ಅಂದರೆ, ಇನ್ನು ಭಾಳಷ್ಟು ಕೋತಿಗಳು ಆ ಗಾಯನ ಕೆರೆದು ದೊಡ್ಡ ಹುಣ್ಣು ಮಾಡ್ತಾ ಇದ್ದಾವಲ್ಲ, ಇಂಥ ಕೋತಿಗಳನ್ನು ತಡೆಯೋರು ಯಾರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದಾಂಡೇಲಿಯ ಜನತೆ ನಮ್ಮೊಂದಿಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಕೇಳೋಣ. ಯಾಕೆ ಅಂತಂದರೆ ಹೆಣ್ಮಕ್ಳು ಒಂದೇ ರೀ, ಅದು ಡೆಲ್ಲಿಯಲ್ಲಿ ಇರಲಿ, ಜರ್ಮನಿಯಲ್ಲಿ ಇರಲಿ, ಬಾಂಬೆಯಲ್ಲಿ ಇರಲಿ, ದಾಂಡೇಲಿಯಲ್ಲಿ ಇರಲಿ, ಬೆಂಗಳೂರಲ್ಲಿ ಇರಲಿ, ಹೆಣ್ಮಕ್ಳನ್ನ ಯಾವನು ಹಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಬಳಸ್ಕೊಳ್ತಾನೆ ಅವನ ನಡುಬೀದಿಯಲ್ಲಿ ನೇತಾಕಬೇಕು, ಸುಮ್ಮನೆ ಬಿಡಬಾರ್ದು. ಹೆಣ್ಮಕ್ಳು ಆಟಿಕೆಯ ವಸ್ತು ಅಲ್ಲ. ಹೆಣ್ಮಕ್ಳ ಸುದ್ದಿಗೆ ಬಂದರೆ ಈ ಸರ್ಕಾರಗಳು ಸುಮ್ಮನೆ ಇರಲ್ಲ ಅನ್ನುವಂಥ ಮೆಸೇಜ್ ಪಾಸ್ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ. ನಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಭಾಳ ಕೆಲಸಗಳಿವೆ. ಆದರೆ ಈ ನೆಲದ ಹೆಣ್ಣುಮಕ್ಕಳ ಗಟ್ಟಿ ಧ್ವನಿ ಏನು ಅನ್ನೋದನ್ನು ತಿಳಿಸೋದಕ್ಕೆ ನಾನು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಆ ಮೂಲಕ ಆದರೂ ಈ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿ. ಅದು ಬಿಟ್ಬಿಟ್ಟು ರಾಜಕೀಯ ಹೇಳಿಕೆಗಳನ್ನು ಕೊಟ್ಕೊಂಡು ನೀನು ಮಾಡಿಲ್ವಾ, ನಿನಗೆ ಗೊತ್ತಿರಲಿಲ್ವಾ, ನೀನು ತಾನೇ ಮಾಡಿದ್ದು ಅಂತ ಒಬ್ರಿಗೊಬ್ರು ಈ ರೀತಿಯಾದಂಥ ನಿಮ್ಮ ಚಟಗಳು ತೀರಿಸ್ಕೋಬೇಡಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.